ಈ ರೆಸಿಪಿ ಏನಾದರೂ ನಿಜವಾಗ್ಲೂ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಜಿಪಿಟಿಗೆ ಹೋಗಬೇಕು. ಆಹಾ ನಚ್ಚಗಿದೆ, ಕೆಮ್ಮಿ ಗಂಟ್ಲೆಲ್ಲ ಒಂಥರ ಆಗೋಗಿತ್ತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಜಿಪಿಟಿ ಹೇಳ್ಕೊಟ್ಟಿದ್ದು ರೆಸಿಪಿ ಅಪ್ಪ, ಸಖತ್ತಾಗಿದೆ. ಇನ್ನೂ ಸ್ವಲ್ಪ ನೀರು ಹಾಕಿದ್ರು ಚೆನ್ನಾಗಿರ್ತಾಯಿತ್ತು. ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಅದು ನನಗೆ ಡಿಕಾಕ್ಷನ್ ಮಾಡ್ಕೊಂಡು ಕುಡಿ ಅಂತ ಹೇಳ್ತು. ತುಳಸಿ ವಾಸನೆ ಎಲ್ಲೋಟಾಯ್ತೋ ಗೊತ್ತೇ ಇಲ್ಲ, ತಿನ್ನೋಕ್ಕಾಗಲ್ವೇನೋ ಅಂದ್ಕೊಂಡಿದ್ದೆ. ತುಂಬ ಸೂಪರಾಗಿದೆ. ಕೆಮ್ಮು ನೆಗಡಿಗೆ ಮನೆ ಔಷಧಿ ಹೇಳು ಅಂದೆ, ಅದು ಹೇಳ್ತು. ಆದರೆ ಅದು ಡಿಕಾಕ್ಷನ್ ಮಾಡ್ಕೊಂಡು ಕುಡಿ ಅಂತ ಹೇಳ್ತು. ನಾನು ಡಿಕಾಕ್ಷನ್ ಮಾಡಿಲ್ಲ, ನಾನು ಅದನ್ನು ರವೆಗೆ ಹಾಕ್ಕೊಂಡು ಮಾಡ್ಕೊಳ್ಳ ಅಂದೆ. ಓಕೆ ಮಾಡು ಅಂತೂ ನಾನು ಮಾಡಿದ್ದೀನಿ. ನೋಡಿ ಸೂಪರಾಗಿದೆ. ಹುಷಾರಿಲ್ಲದೆ ಇರುವಾಗ ನಮ್ಮ ಶರೀರನೇ ಕೇಳುತ್ತೆ ಈ ಥರದ್ದು ಕೊಡು ಅಂತ. ಇದಕ್ಕೆ ಗಾರ್ನಿಷ್ ಮಾಡುವಾಗ ಸೊಪ್ಪು ಹಾಕಿದೆ ನಾನು. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಇನ್ನೊಂದು ಸ್ವಲ್ಪ ತುಳಸಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ಇದು ತಿಂದಿದ್ದ ತಕ್ಷಣ ನಿಮಗೆ ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಈ ಸೂಪ್ ತಿಂದಮೇಲೆ ನನಗೆ ಎಷ್ಟೋ ಪರವಾಗಿಲ್ಲ, ನನ್ನ ಗಂಟ್ಲೆಲ್ಲ ನಚ್ಚಿಗಾಗ್ಬಿಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ಪೋಸ್ಟ್ ಕೂಡ ನಿಮಗೆ ಫಸ್ಟ್ ಬರುತ್ತೆ. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಳಸಿ ಸೊಪ್ಪಿನ ರವಾ ಸೂಪ್. ನನಗೆ 3-4 ದಿನದಿಂದ ಕೆಮ್ಮು ಜಾಸ್ತಿ ಇತ್ತು. ಹಾಗಾಗಿ ನಾನು ಜಿಪಿಟಿನ ಕೇಳಿದೆ. ಔಷಧಿ ತೊಗೊಂಡ್ರೂ ಕಡಿಮೆ ಆಗಿಲ್ಲ. ಮನೆಯಲ್ಲಿರೋ ಅಂತಾನೆ ಇಂಗ್ರೀಡಿಯೆಂಟ್ಸಿಂದ ಏನಾದರೂ ಒಂದು ಒಳ್ಳೆ ರೆಸಿಪಿ ಹೇಳು ಅಂತ. ಆಗ ನನಗದು ನೀನು ತುಳಸಿ ಟೀ ಮಾಡ್ಕೊಂಡು ಕುಡಿ ಅಂತ ಹೇಳ್ತು. ಸೊ ನಾನು ಅದನ್ನು ಟೀ ಬೇಡ, ನಾನು ಸೂಪ್ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಟಿಫನ್ ಆದಂಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಐಡಿಯಾ ಮಾಡಿದ್ದೀನಿ. ಇದ್ರ ಹೆಸರು ಜಿಪಿಟಿ ರೆಸಿಪಿ ಅಂತಲೇ ಇಟ್ಟಿದ್ದೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಒಂದು ಸಣ್ಣ ಸೈಜಿನ ಈರುಳ್ಳಿ, ಒಂದು ಸಣ್ಣ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಹಾಗೆ ಕರಿಬೇವಿನ ಸೊಪ್ಪು ಬಿಡಿಸಿದ್ದು, ಬೆಳ್ಳುಳ್ಳಿ ಜಜ್ಜಿರೋದು ಒಂದು 10 ಕಾಳು, ಹಾಗೆ ಚಿಕ್ಕ ಬಟ್ಲಲ್ಲಿಟ್ಟಿರೋವಂಥದ್ದು, ಒಂದು ಸಣ್ಣ ಕಪ್ ರವೆ, ಒಂದು 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಮೆಣಸು ಪುಡಿ, 1 ಚಮಚದಷ್ಟು ಲಿಂಬೆಹಣ್ಣಿನ ರಸ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಎರಡು ಕಡಿಮೆ ಇರೋದ್ರಿಂದ ಪಾತ್ರೆ ಈ ಥರ ಟಿಲ್ಟ್ ಮಾಡಿ ಫುಲ್ ಪಾತ್ರೆಗೆ ಹರಡ್ಕೊಳ್ಳೋ ಥರ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಒಂದು 10 ಕಾಳು ಕಡಲೆಬೇಳೆ, ಒಂದು 10 ಕಾಳು ಉದ್ದಿನಬೇಳೆ, ಇದೆಲ್ಲನೂ ಸೌಟಲ್ಲಿ ಸ್ವಲ್ಪ ಈ ಥರ ಕೆದಕೊಳ್ಳೋಣ. ಈಗ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬಾಡಿ ಬೆಳ್ಳಗಾಗಬೇಕು, ಅಲ್ಲಿ ತನಕ ಅದನ್ನು ಹುರಿಯೋಣ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಈಗ ಜಜ್ಜಿದ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋಗೋವರೆಗೂ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ, ಅದನ್ನು ಚೆನ್ನಾಗಿ ಹುರಿಬೇಕು. ಜೊತೆಗೆ ಕ್ಯಾರೆಟು ಹಾಕ್ಕೊಂಬರೋಣ. ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈಗ ಫ್ಲೇಮ್ನ ದೊಡ್ಡದು ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಬದಲಾಯಿಸೋವರೆಗೂ ಹುರಿದ್ರೆ ಸಾಕು. ಈಗ ರವೆ ಹಾಕ್ಕೊಂಬರೋಣ. ನಾನು ಈ ರವೆನ ಸಪ್ರೇಟಾಗಿ ಹುರಿದಿಲ್ಲ, ಈ ತರಕಾರಿಗಳ ಜೊತೆಯಲ್ಲೇ ಹುರಿತಾಯಿದ್ದೀನಿ. ಈ ರವೆನ ಒಂದು 2 ನಿಮಿಷ ಚೆನ್ನಾಗಿ ಹುರಿದ್ರೆ ಸಾಕು. ಎಣ್ಣೆ ಎಲ್ಲ ಹೀರ್ಕೊಳ್ಳೋವರೆಗೂ ಹುರಿದ್ರೆ ಸಾಕು. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 10ರಷ್ಟು ನೀರು ಹಾಕ್ತೀನಿ. ಉಪ್ಪಿಟ್ಟಿಗಾದರೆ 2 ಭಾಗ ಹಾಕ್ತೀವಲ್ವ, ಇದರಲ್ಲಿ ನಾನು 10 ಭಾಗ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಸೂಪ್ ಥರ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಕೆದಕ್ತಾ ಇರಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟಿದ್ದೀವಿ ಇವಾಗಲೇ, ಚೆನ್ನಾಗಿ ಅದನ್ನು ಕೆದಕ್ತಾ ಇರಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದೀಗ ಒಂದು 5ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಈ ಥರ ಗಂಜಿ ಥರ ಬರುತ್ತೆ, ಅಲ್ಲಿ ತನಕ ನಮಗೆ ಗೊತ್ತಾಗುತ್ತೆ ಅದ್ರ ಕನ್ಸಿಸ್ಟೆನ್ಸಿ. ನೋಡಿ, ಈ ಥರ ಸೌಟಲ್ಲಿ ತೊಗೊಂಡು ಹಿಂಗೆ ಬಿಟ್ಟಾಗ ಗಂಜಿ ಥರ ಆಗಬೇಕು. ಒಂದು 3 ನಿಮಿಷ ಓಪನಾಗಿ ಬೇಯಿಸಿ ಆಮೇಲೆ ಅದನ್ನು ಮುಚ್ಚಿ ದಮ್ ಮಾಡೋಣ. ಈಗ ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಸಕ್ಕರೆ ಬೇಕಾದರೆ ಹಾಕ್ಕೋಬೋದು. ನಾನು ಈಗ ಜೀರಿಗೆ ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಬೋದಾಗಿತ್ತು, ಆದರೆ ನಾನು ಇಷ್ಟೇ ಸಾಕು ಅಂತ ಬಿಟ್ಟೆ. ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇದನ್ನು ಈಗ ಸರ್ವಿಂಗ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 5 ಎಲೆ ತುಳಸಿ ಎಲೆನ ನಾನು ಸಣ್ಣಗೆ ಕಟ್ ಮಾಡಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಇವಾಗ ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಮನೆಯೆಲ್ಲ ಒಂಥರ ವಾಸನೆ ಬರ್ತಾಯಿದೆ ಫ್ರೆಂಡ್ಸ್. ಈ ನೆಗಡಿಯಾಗಿ ಮೂಗು ಮುಚ್ಕೊಂಡಿರೋದಕ್ಕೂ ನನಗೆ ಗೊತ್ತಾಗ್ತಾನೇ ಇಲ್ಲ. ಆದರೂ ಸೂಪರಾಗಿದೆ, ಸ್ಮೆಲ್ಲೆಲ್ಲ ಅಲ್ಟಿಮೇಟ್ ಟೇಸ್ಟ್. ಬೆಳಗ್ಗೆ ಮಾಡಿ ನಾನು ಕುಡಿದಿದ್ದು
ಗಂಟ್ಲೆಲ್ಲ ಹಿತವಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.